ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮಂಡ್ಯ ನಾಗಮಂಗಲ ಗಲಭೆಗೆ ಸಂಬಂಧಪಟ್ಟಂತೆ ಸರ್ಕಾರ ಬಹುದೊಡ್ಡ ಟ್ವಿಸ್ಟನ್ನೇ ಇಟ್ಟುಬಿಡ್ತಲ್ಲ. ಈಗ ಕುಮಾರಸ್ವಾಮಿ ಅವರಿಗೆ ಸಿದ್ದರಾಮಯ್ಯನವ್ರ ವಿರುದ್ಧ, ಸರ್ಕಾರದ ವಿರುದ್ಧ, ಚಲುವರಾಯಸ್ವಾಮಿಯವ್ರ ವಿರುದ್ಧ ಭರ್ಜರಿ ಅಸ್ತ್ರವೊಂದು ಕೈಗೆ ಸಿಕ್ಕಂತಾಗಿದೆ. ಈ ಹೊತ್ತಲ್ಲಿ HDK ವಿರುದ್ಧ, ಕೇಂದ್ರ ಸಚಿವರ ವಿರುದ್ಧ ಮುಗಿಬೀಳ್ತಾ ಇದೆ ಕೈಪಡೆ. ಮಂಡ್ಯವನ್ನ, ಹಳೆ ಮೈಸೂರು ಭಾಗವನ್ನ ಮಂಗಳೂರು ಮಾಡೋದಿಕ್ಕೆ ಹೊರಟಿದ್ದಾರೆ BJP ಜೊತೆ ಸೇರಿಕೊಂಡು HDK ಅಂತ. ಅಸಲಿಗೆ ಹಾಗಾದರೆ HDK ಬಿಟ್ಟಿರುವಂತಹ ಅಸ್ತ್ರ ಎಂಥದ್ದು? ಸಿದ್ದು ಸರ್ಕಾರದ ವಿರುದ್ಧ ಈ ಕೇಸ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಮುಂದೆ ಇಡ್ತಾ ಇದ್ವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಸದ್ಯ ನಾಗಮಂಗಲದ ಗಲಾಟೆಗೆ ಯಾರು ಕಾರಣ, ಆಗೋದಕ್ಕೆ ಯಾರು ಕಾರಣ, ಮತ್ತು ಅದಾದ ಮೇಲೆ ಈ ಜವಾಬ್ದಾರಿ ಯಾರು ಹೊರಬೇಕು, ಯಾರು ಸರಿ ಮಾಡಬೇಕು, ಇದೆಲ್ಲ ಚರ್ಚೆಗಳು ನಡೀತಾ ಇದ್ದಾವಲ್ಲ. ಆರೋಪ ಪ್ರತ್ಯಾರೋಪ BJP ಕಾಂಗ್ರೆಸ್ನ ನಡುವೆ ತೀವ್ರ ಸ್ವರೂಪದ ಜಟಾಪಟಿ ಶುರು ಆಗ್ಬಿಟ್ಟಿದೆ. BJP ಸ್ವಲ್ಪ ಎಲ್ಲೇ ಮೀರು ಮಾತಾಡ್ತಿದೆಯಾ ಅಂತಲೂ ಅನಿಸ್ತಾ ಇದೆ. ಯಾಕಂದರೆ ಗೃಹ ಸಚಿವರ ಮನೆಗೆ ಬೆಂಕಿ ಬೀಳಬೇಕು, ಅಲ್ಲಿ ಬಾಂಬ್ ಹಾಕಬೇಕು ಅನ್ನೋ ತನಕ ಇದು ಅನವಶ್ಯಕ ಹೇಳಿಕೆಗಳು. ಇನ್ನಷ್ಟು ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸ ಅದು ಅವಶ್ಯಕತೆ ಇಲ್ಲ. ಆದರೆ ಇಲ್ಲಿ ಆಗಿರೋದೇನು, ನಾಗಮಂಗಲದಲ್ಲಿ ನಡೆದಿರೋದೇನು ಅದನ್ನು ನೋಡಿ. ಇಷ್ಟೆಲ್ಲ ಗಲಾಟೆ ಆಯಿತು. ಮೆರವಣಿಗೆ ಮಸೀದಿ ಎದುರುಗಡೆನೇ ಹೋಗಬೇಕಿತ್ತ, ಬೇರೆ ರೂಟ್ ಇತ್ತ ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆ ಆಗ್ತಿದೆಯಲ್ವ. ಪರ್ಯಾಯ ರೂಟ್ ತಗೊಳ್ಳೋದಕ್ಕೆ ಯಾಕೆ ಹೇಳಲಿಲ್ಲ? ಹೇಳಿದ್ರು ಅವ್ರು ಕೇಳಿರಲಿಲ್ವಾ? ಜಮೀರ್ ಅಹ್ಮದ್ ಖಾನ್ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ನಾವು ಅದನ್ನು ಸುದ್ದಿ ಮಾಡಿದ್ವಿ, ನಿಮ್ಮ ಮುಂದೆ ಇಟ್ಟಿದ್ವಿ. 10 ನಿಮಿಷ ವೆಯ್ಟ್ ಮಾಡಿ, ನಮಾಜ್ ಮುಗಿಲಿ ಆಮೇಲೆ ಹೋಗಿ ಅಂತ ಪೊಲೀಸರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. 1:30ಗೆ ಆ ಟೈಮ್ ಏನೋ ಕ್ಲಾಶ್ ಆಗ್ತಿತ್ತಂತೆ. ಹಾಗಾಗಿ ನಮಾಜ್ ಇದೆ, ನಮಾಜ್ ಮುಗಿದ ಮೇಲೆ ಹೋಗಿ ಅಂತ ಕೇಳಿದ್ರು ಕೂಡ ರಿಕ್ವೆಸ್ಟ್ ಮಾಡಿಕೊಂಡ್ರು, ಕೇಳಲಿಲ್ಲ, ಹೋಗಿಬಿಟ್ಟಿದ್ದಾರೆ. ಗಲಾಟೆ ಆಗಿದೆ ಅನ್ನೋ ರೀತಿಯಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರ ಸ್ಟೇಟ್ಮೆಂಟ್ ಕೂಡ ಆಕ್ರೋಶಕ್ಕೆ ಕಾರಣ ಆಯಿತು. ಈಗ ನೋಡಿ, FIR ಪ್ರತಿ ಸಿಕ್ಕ ಮೇಲೆ ಕೆಲವೊಂದು ವಿಚಾರಗಳು ಅಚ್ಚರಿಗೆ ಕಾರಣ ಆಗಿವೆ. ಕುಮಾರಸ್ವಾಮಿ ಅವರು ಕೂಡ ಈ ವಿಚಾರ ಎತ್ಕೊಂಡು ಸಿದ್ದರಾಮಯ್ಯನವರ ವಿರುದ್ಧ ಮುಗಿಬಿದ್ದಿದ್ದಾರೆ. ಸಿದ್ದರಾಮಯ್ಯನವರೇ, ಕೊನೆಗೂ ನಿಮ್ಮ ಅಸಲಿ ಬಣ್ಣ ಬಯಲಾಯ್ತಲ್ಲ, ಸರ್ಕಾರದ ಬಣ್ಣ ಇಲ್ಲೇ FIR ಅಲ್ಲೇ ಬಯಲಾಯ್ತಲ್ಲ, ನೋಡಿ ಎತ್ತಿದ್ದಾರೆ ಕುಮಾರಸ್ವಾಮಿ ಅವರು. ಏನದು ಹಾಗಾದರೆ? ಈಗ ಘಟನೆ ಏನಾಯಿತು? ಮೇಲ್ನೋಟಕ್ಕೆ ನಮಗೆ ಕಾಣೋದೇನು? ಮೆರವಣಿಗೆ ಹೊರಟರು, ಕಲ್ಲು ತೂರಿದ್ದಾರೆ, ಪೆಟ್ರೋಲ್ ಬಾಂಬ್ಗಳು ಎಲ್ಲಿಂದ ಬಂದು? ಅದೇನು ತಕ್ಷಣ ನಿಂತಲ್ಲೇ ಬಾಟ್ಲಿಗೆ ಏನೋ ಹಾಕ್ಕೊಂಡು ಹಿಂಗೆ ಬಿಸಾಕಿದ್ರೆ ಆಗಲಿಲ್ಲ. ಒಂದು ಸ್ವಲ್ಪ ತಯಾರಿ ಮಾಡ್ಕೊಳ್ಳೋಕ್ಕಾರು ಟೈಮ್ ಬೇಕಾ? ಸೊ ತಯಾರಿ ಮಾಡಿಕೊಂಡೇ ಬಂದಿಟ್ಟುಕೊಂಡಿದ್ರು ಅಂತ ಆಯ್ತಾ? ಮೆರವಣಿಗೆ ಬರುತ್ತೆ, ಅಟ್ಯಾಕ್ ಮಾಡಬೇಕು ಅನ್ನೋ ಯಾವುದೋ ಒಂದು ಪ್ರೀ ಪ್ಲ್ಯಾನ್ ಆಗಿದೆ ಅನ್ನೋದು ಮೇಲ್ನೋಟಕ್ಕಂತೂ ಗೊತ್ತಾಗುತ್ತೆ. ಸೊ ದಾಳಿ ಮಾಡಿದ್ದಾರೆ, ಚಪ್ಪಲಿ ಎಸೆದಿದ್ದಾರೆ. ಆದರೆ ಇವ್ರು ಯಾರಿಗೂ ಕೂಡ A1, A2, A3 ಹಾಕಿಲ್ಲ. FIR ಅಲ್ಲಿ ಮೊದಲು ಇರುವಂತಹ ಹೆಸರುಗಳು ನೋಡಿ: ಕಿರಣ್, ಭರತ್, ಅಭಿಷೇಕ್, ಗೋವಿಂದ, ಅರುಣ್, ಸಂಜಯ್. ಇದು 1, 2, 3, 6 ತನಕ ಇರುವಂತಹ ಹೆಸರುಗಳು. ಓಕೆ, ಮುಂದೆ ಕೀರ್ತಿ, ಪೃಥ್ವಿ, ಹೇಮಂತ, ಚಂದ್ರಶೇಖರ್, ಶ್ರೀನಿವಾಸ, ಶಿವ, ರಾಮಚಂದ್ರ, ಹರೀಶ, ದಿವಾಕರ, ಸತೀಶ, ಕುಮಾರ್. ಇದು 17 ತನಕ ಆಯಿತು. ಆಮೇಲೆ 18ರಿಂದ ನೋಡೋಣ. 18ರಿಂದ ಯಾರ್ಯಾರಿದ್ದಾರೆ? ಸತೀಶ್, ಹಾಗೆ ಯಶವಂತ್, ವಿನಯ್, ಪ್ರವೀಣ್ ಕುಮಾರ್, ಸುನಿಲ್, ಹಾಗೆ ಸತೀಶ್ ಅಲಿಯಾಸ್ ಹಂಡೆ ಅಂತ 23 ತನಕ ಆಯಿತು. 24ನೇ ಹೆಸರು ಬರುತ್ತೆ ನೋಡಿ, ಇರ್ಷಾದ್ ಪಾಷಾ, A24 ಇತ್ತು. ಇರ್ಷಾದ್ ಪಾಷಾ A24, ಇಮ್ರಾನ್ ಪಾಷಾ A25, ಮುನೀರ್ ಅಹಮದ್ A26, ಇದ್ರಿಶ್ ಪಾಷಾ A27, ಫಾಜಿಲ್ ಖಾನ್ A26. ಸೊ ಇಲ್ಲಿ ಗಲಭೆಯನ್ನು ಶುರು ಮಾಡಿದವರೇ A1. ಈಗ ಪ್ರಮುಖವಾಗಿ ಯಾರು ಕಾರಣ ಆಗಿರ್ತಾರೋ ಅವರು ಗಂಭೀರ ಕೆಲಸ ಮಾಡಿದವ್ರ ವಿರುದ್ಧ A1 ಹಾಕಿರ್ತಾರಲ್ಲ. ಸೊ ಇಲ್ಲಿ ಗಲಭೆ ಎಬ್ಬಿಸಿದವರೇ ಹಿಂದೂಗಳು ಅಂತ ಆಯ್ತಲ್ಲ FIR ಪ್ರಕಾರ. ಮೆರವಣಿಗೆ ಮಾಡಿದವರು ಅಥವಾ ಗಣೇಶ ಹಬ್ಬ ಆಯೋಜಕರ ಮೇಲೆ ಹಾಕಿರಬಹುದು. ಸರಿ, ಹಾಗಾದ್ರೆ ಆಯೋಜನೆ ಮಾಡಿದ್ದೇ ದೊಡ್ಡ ತಪ್ಪು ಅಂತ ಈ ಕೇಸಲ್ಲಿ ಬುಕ್ ಮಾಡಿದ್ದಾರೆ ಅಂತ ಈಗ ಕುಮಾರಸ್ವಾಮಿ ಅವರು ತಿರುಗಿ ಬಿದ್ದಿದ್ದಾರೆ. ಈ FIR ಮೂಲಕ ಕೊನೆಗೂ ಈ ಘಟನೆಗೆ ಯಾರ ಕಾರಣ ಅನ್ನೋದು ದೊಡ್ಡ ರಹಸ್ಯ ಬ್ಲಾಸ್ಟ್ ಆಯಿತು ನೋಡಿ. ಸರ್ಕಾರದ ಬಣ್ಣ ಬಯಲಾಯಿತು ಅಂತ ಮುಗಿಬಿದ್ದಿದ್ದಾರೆ HDK. ನೀವು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ, ಕಲ್ಲು ಹೊಡೆದವರನ್ನು, ಪೆಟ್ರೋಲ್ ಬಾಂಬ್ ಎಸೆದವರನ್ನು ನೀವು ಗಂಭೀರವಾಗಿ ತಗೊಳ್ಳದೆ, ಕಾರ್ಯಕ್ರಮ ಆಯೋಜನೆ ಮಾಡಿದವ್ರನ್ನ, ಮೆರವಣಿಗೆ ನಡೆಸಿದವರನ್ನೇ A1, A2, A3 ಅಂತ ಬುಕ್ ಮಾಡಿದಿರಲ್ಲ. 24ನೇ ಹೆಸರು ಬರುತ್ತೆ, A24 ಅಲ್ಲಿ ಬರುತ್ತೆ. ಹಾಗಾದರೆ ತಪ್ಪು ಮಾಡಿದ್ದು ಯಾರು ಅಂತ ಆರಂಭದಲ್ಲಿ ಜಡ್ಜ್ಮೆಂಟ್ಗೆ ಬಂದುಬಿಟ್ರಾ ಅನ್ನುವ ಆಕ್ರೋಶದ ಮಾತುಗಳನ್ನು ಆಡಿರೋದು HDK. ಜೊತೆಗೆ ಪರಮೇಶ್ವರ್ ಅವ್ರು ಬೇರೆ ಅಲ್ಲಿ ಏನೂ ಆಗೇ ಇಲ್ಲ, ಅಲ್ಲಿ ಕೋಮುಗಲಭೆ ಮತ್ತೊಂದು ಎಂಥದ್ದು ಇಲ್ಲ, ಒಂದು ಸಣ್ಣ ಘಟನೆಯನ್ನು ದೊಡ್ಡದು ಮಾಡ್ತಿದ್ದಾರೆ ಅಂತಲ್ಲ. ಇದು ಸಣ್ಣ ಘಟನೆ ಏನಲ್ಲ.
ಯಾಕಂದ್ರೆ ಆರಂಭದಲ್ಲೇ ಹೇಳಿದೆ, ಪೆಟ್ರೋಲ್ ಬಾಂಬ್ ಏನು ತಂತಾನೆ ಇಲ್ಲಿ ಬಿದ್ದಿರಲ್ಲ, ಕೈಲಿ ಎತ್ಕೊಂಡು ಹೊಡೆದ್ರಪ್ಪ, ಕಲ್ಲು ಹೊಡೆದ್ರು ಅನ್ನೋ ಥರ ಅಲ್ಲ. ಅದು ಪ್ರೀ ಪ್ಲ್ಯಾನ್ಡ್ ಅಂತ ಆಯ್ತಲ್ವ, ತಗೊಂಡು ಬಂದಿದ್ದಾರೆ, ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಆಯ್ತಲ್ವ. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆಯವರು ಪ್ಲ್ಯಾನ್ ಮಾಡಿದ್ದಾರೆ ಅಂತ ಆಯ್ತಲ್ವ. ಹೀಗಿರುವಾಗ ಮೆರವಣಿಗೆಯನ್ನು ಟಾರ್ಗೆಟ್ ಮಾಡಲಾಗಿತ್ತು ಅನ್ನೋದು ಕ್ಲಿಯರ್ ಆಗುತ್ತೆ. ಅಲ್ಲ, ಅಶಾಂತಿ ಸೃಷ್ಟಿಸೋದು ಉದ್ದೇಶವ ಅಥವಾ ಹಬ್ಬ ಸಮಸ್ಯೆ ಮಾಡಬೇಕು, ಅಡ್ಡಗಾಲು ಹಾಕಬೇಕು ಅನ್ನೋದು ಉದ್ದೇಶವ ಗೊತ್ತಿಲ್ಲ ನಮಗೆ. ಅದೆಲ್ಲ ಇನ್ವೆಸ್ಟಿಗೇಷನಲ್ಲಿ ಆಗಲಿ. ಈಗ ಕುಮಾರಸ್ವಾಮಿ ಅವ್ರು ಹೇಳ್ತಿರೋದು ಬೇಕಂತನೇ ಇವ್ರಿಗೆ ಬಲ ತುಂಬ್ತಿದ್ದೀರಿ ನೀವು ಅಂತ. ಸಹಜವಾಗಿ ನೋಡ್ತಿದ್ದೀರಲ್ಲ, BJP JDSನವ್ರು ಮುಗಿ ಬೀಳ್ತಿರೋದು, ಅಲ್ಲಿ ಪ್ರಚೋದನೆ ಕೊಟ್ಟಿದ್ದಾರೆ. ಇವ್ರು ಬೇಕಂತಾನೆ ಇವ್ರ ಸರ್ಕಾರ ಬಂದಾಗ ಇಂಥವ್ರಿಗೆ ಶಕ್ತಿ ಬಂದುಬಿಡುತ್ತೆ, ಓಲೈಕೆ ರಾಜಕಾರಣ ಮಾಡಿ 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 ಇವ್ರಿಗೆ ಗಿಫ್ಟ್ಗಳನ್ನು ಕೊಟ್ಟು 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 ಈ ರೀತಿ ಭಯವಿಲ್ಲದಂಥ ವಾತಾವರಣ ಸೃಷ್ಟಿಸಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಅದಕ್ಕೆ ಅವರು ಬಂದಾಗಲೇ ಹಿಂಗೆಲ್ಲ ಆಗುತ್ತೆ, ನಾವು ಬಂದಾಗ ಇಂಥದ್ದು ಯಾಕಾಗಲ್ಲ ಅಂತ ಎಲ್ಲ ಜಟಾಪಟಿ ಆಯಿತು. ಅತಿರೇಕದ ಮಾತುಗಳನ್ನು ಆಡಿ BJP ಇನ್ನಷ್ಟು ಸಮಸ್ಯೆಗೆ ಕಾರಣ ಆಗಿದ್ರೂ ಕೂಡ ಅಚ್ಚರಿ ಇಲ್ಲ. ಅಲ್ಲಿ ಬೇಕಾಗಿರಲಿಲ್ಲ. ಕಾನೂನಾತ್ಮಕವಾಗಿ ನೀವೇನೇನು ಮಾಡಬೇಕು, ನ್ಯಾಯದ ಮಾರ್ಗದಲ್ಲಿ ನೀವೇನೇನು ಮಾಡಬೇಕು ಮಾಡಿ. ಅಲ್ಲಿ ಸಮಸ್ಯೆ ಆಗಿರೋ ಕಡೆ ಹೋಗಿ ಇಂತಹ ಮಾತುಗಳು ಮತ್ತಷ್ಟು ಸಮಸ್ಯೆಗೆ ದಾರಿಯಾಗಬಹುದು. ಸೊ ಈ FIRನ ಅಸಲಿ ಸೀಕ್ರೆಟ್ ಏನು? ಸಿದ್ದರಾಮಯ್ಯನವರೇ, ಪರಮೇಶ್ವರ್ ಅವರೇ ಅಂತಿದ್ದಾರೆ. ಕುಮಾರಸ್ವಾಮಿ ಅವರು, ಜಮೀರ್ ಅಹಮದ್ ಖಾನ್ ಅವ್ರು ಹೇಳ್ತಾರೆ, ರಿಕ್ವೆಸ್ಟ್ ಮಾಡಿಕೊಂಡ್ರು, ನಮಾಜ್ ಮುಗಿಯೋ ತನಕ ಇರಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು, ಕೇಳಲಿಲ್ಲ, ಅದಕ್ಕೆ ಈ ದುರ್ಘಟನೆ ಆಯಿತು ಅನ್ನೋ ರೀತಿಯಲ್ಲಿ ಅವರ ಮಾತುಗಳು ಬಂದವು. ಪರಮೇಶ್ವರ್ ಅವ್ರು ಹೇಳ್ತಾರೆ ಏನೂ ಆಗಿಲ್ಲ. ಈಗ FIR ಅಲ್ಲಿ ನೋಡಿದ್ರೆ ಈ ರೀತಿ ಇದೆ. ಇಲ್ಲಿ DJ ಹಳ್ಳಿ KJ ಹಳ್ಳಿ ಗಲಾಟೆ ಆದಾಗ ಕುಮ್ಮಕ್ಕು ಕೊಟ್ಟು ಅವ್ರಿಗೆ ಬಲ ತುಂಬಿ ರಕ್ಷಣೆ ಮಾಡಿದ್ದವರೇ ಇವರು ಅಂತ ನೆನಪು ಮಾಡ್ತಿದ್ದಾರೆ ಈಗ BJP JDSನವರು. ಇಷ್ಟೆಲ್ಲ ಮಾಡಿ ಈಗ ಇಲ್ಲಿ ಮಂಡ್ಯದಲ್ಲೂ ಕೂಡ ಗಲಭೆಗೆ ಕಿಡಿ ಹೊತ್ತಿಸಿರೋದೇ ಇವರು. ಮತ್ತು ಆಗಿರೋದಾಗ್ಬಿಟ್ಟಿದೆ. ಸರಿ, ನಮಗೆ ಗೊತ್ತಿಲ್ಲಪ್ಪ, ಆಗ ಹೋಗಿದೆ ಅಂತ ಅಂದ್ಕೊಂಡ್ರು, ಗುಪ್ತಚರ ಇಲಾಖೆಯವ್ರಿಗೂ ಗೊತ್ತಾಗಿಲ್ಲಪ್ಪ ಅಂತ ಅಂದ್ಕೊಂಡ್ರು. ಆದಮೇಲೂ ನಿಷ್ಪಕ್ಷಪಾತವಾಗಿ ಇವ್ರು ಮಾಡ್ತಿಲ್ಲ, ಕೃತ್ಯ ಎಸಗಿದವ್ರನ್ನ ರಕ್ಷಣೆ ಮಾಡೋದಕ್ಕೆ ನೋಡ್ತಿದ್ದಾರೆ ಅಂತ ಈಗ ಕುಮಾರಸ್ವಾಮಿ ಅವರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಈ ಹೊತ್ತಲ್ಲಿ ಕಾಂಗ್ರೆಸ್ ಹೇಳ್ತಿರೋದೇನು, BJP ಜೊತೆ ಸೇರಿಕೊಂಡು ಬಹಳ ತುಂಬ ಚೆನ್ನಾಗಿ ಹಾಲು ನೀರಿನಂತೆ ಬೆರೆಯೋಕೆ ಪ್ರಯತ್ನ ಪಡ್ತಿರೋ ಕುಮಾರಸ್ವಾಮಿ ಅವರು ಈಗ ಮಂಗಳೂರಿನಂತೆ ಮಂಡ್ಯ, ಮೈಸೂರು, ಹಳೆ ಮೈಸೂರಲ್ಲೂ ಕೂಡ ಕೋಮು ಗಲಭೆ ಅಸ್ತ್ರವನ್ನು ಎಲೆಕ್ಷನ್ಗಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಪದೇ ಪದೇ ಸಿಕ್ಕ ಅವಕಾಶನೆಲ್ಲ ಇನ್ನೂ ದೊಡ್ಡ ಸ್ವರೂಪದ್ದು ಅನ್ನೋ ಥರ ಬಿಂಬಿಸೋಕೆ ಹೊರಟಿದ್ದಾರೆ ಅಂತ ಮುಗಿ ಬೀಳ್ತಿರೋದು. ಅಷ್ಟಲ್ಲದೆ ಈಗ ಅಚ್ಚರಿಯ ವಿಚಾರವೊಂದನ್ನ ಕುಮಾರಸ್ವಾಮಿ ಅವರು ತೆಗೆದಿದ್ದಾರೆ. ಇದು ಕೈ ಒಳಗಡೆನೆ CM ಕುರ್ಚಿಗೂ ಲಿಂಕ್ ಇರುವಂತಹ ವಿಚಾರ. ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಆಗಿರ್ಲಿಲ್ವಾ ಅದೇ ರೀತಿ ಈ ಗಲಭೆಯನ್ನ ಮುಖ್ಯಮಂತ್ರಿಗಳ ವಿರುದ್ಧನೂ ಯಾರಾದರೂ ಪ್ಲಾನ್ ಮಾಡಿರೋ ಸಾಧ್ಯತೆ ಇದೆ. ಗೃಹ ಸಚಿವರು ಕೂಡ G ಪರಮೇಶ್ವರ್ ಅವರು ಬೇರೆ ಸಿಕ್ಕಾಪಟ್ಟೆ ಓಡಾಡ್ತಿದ್ದಾರೆ. ಸಿದ್ದರಾಮಯ್ಯನವರು ಇಳಿದ್ರೆ ತಾನು ಕೂರಬೇಕು ಅಂತ, ಅವ್ರಿಗಾಗದವರು ಮತ್ತು ಸಿದ್ದರಾಮಯ್ಯನವ್ರಿಗೂ ಆಗದವರು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಅನ್ನೋ ರೀತಿಯಲ್ಲಿ ಪ್ಲಾನ್ ಮಾಡಿರಬಹುದು ಅನ್ನೋ ರೀತಿಯ ಆರೋಪವೂ ಈಗ ಅಚ್ಚರಿ ಅನ್ನುವಂತೆ ಕೇಳಿಬರ್ತಿದೆ. ಈ ಗಲಭೆಗೂ CM ಕುರ್ಚಿಗೂ ಲಿಂಕ್ ಇದೆ ಅಂತ ಜಟಾಪಟಿ ಜೋರಾಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.